ಈಗಷ್ಟೇ ಮಾತಾಡ್ತಾ ಇದ್ವಿ, ಎಲ್ರಿಗೂ ಕುತೂಹಲ ಇದೆ ನಿಜವಾಗ್ಲೂ ಆ ಕಾಮನ್ ಮ್ಯಾನ್ CM ಆಗಬಹುದಾ ಅಂತ. ಸೊ ಶಿವರಾಜ್ ಕುಮಾರ್ ಅವ್ರನ್ನ ನಾವು ಈ ಸಿನಿಮಾದಲ್ಲಿ CM ಆಗು ನೋಡಬಹುದಾ? ಇಲ್ಲ, ಆ ಥರ ಏನಿಲ್ಲ. ಆ ಥರದ್ದೇನಿಲ್ಲ. ಈ ವರ್ಕ್ಸ್ ಫಾರ್ ಪೊಲಿಟಿಕಲ್ ಪಾರ್ಟಿ ಅಷ್ಟೇ, ವರ್ಕ್ಸ್ ಫಾರ್ ಪೊಲಿಟಿಕಲ್ ಗೈ, ಅದರ್ವೈಸ್ ನಥಿಂಗ್ ಲೈಕ್ ದಟ್. ಶ್ರೀಕಂಠ ನೋಡಿದ್ರೆ ಏನು ಕಲಿತೀವಿ? ಐ ಥಿಂಕ್ ಬಂದು ನೋಡಿದಾಗ ಒಬ್ಬ ಕಾಮನ್ ಮ್ಯಾನ್ ಹೆಂಗಿರಬೇಕು, ಯಾವ ರೀತಿ ಇರಬೇಕು, ಇದ್ದಾಗ ಏನಾಗುತ್ತೆ, ತಪ್ಪು ಸರಿ ಎಲ್ಲ ಇರುತ್ತೆ, ಬಟ್ ಎಷ್ಟು ಮಟ್ಟಿಗೆ ನಾವು ಅದನ್ನು ತಿದ್ಕೋತೀವಿ, ಮಾಡ್ಕೊಂಡಾಗ ಹೆಂಗಿರುತ್ತೆ ಲೈಫು. ಮಿಸ್ಟೇಕ್ಸ್ ಮಾಡ್ತೀವಿ, ಅದೇ ಮಿಸ್ಟೇಕ್ಸ್ ಎಷ್ಟು ರೀತಿ ಮಾಡಬೇಕು, ಮಾಡದೇದಾಗ ಹೆಂಗಿರುತ್ತೆ ಲೈಫ್ ಅನ್ನೋದು. ಲಾಟ್ ಆಫ್ ಥಿಂಗ್ಸ್ ಯು ಕ್ಯಾನ್ ಲರ್ನ್ ಫ್ರಮ್. ಓಕೆ, ಒಂದು ವೇಳೆ ಒನ್ ಡೇ ಶಿವಣ್ಣ ರಿಯಲ್ ಲೈಫಲ್ಲಿ CM ಆದರೆ ಏನು ಮಾಡಬಹುದು? ಐ ಥಿಂಕ್ ಫಸ್ಟ್ ನಾನು ನೋಡೋದೇ ರೈತರದ್ದು ಫಸ್ಟು. ಐ ಥಿಂಕ್ ಮೋರ್ ಆನ್ ಅಗ್ರಿಕಲ್ಚರ್, ಬಿಕಾಸ್ ಬೆಳೆ ಆಮೇಲೆ ದೇಶದ ಬೆಳವಣಿಗೆ ಎಲ್ಲ ಅವನ ಕೈಲಿದೆ. ಯಾಕೆ ಹೆಂಗೆ ಬೆಳವಣಿಗೆ ಅಂತ ಹೇಳಿದ್ರೆ ಎನಿಥಿಂಗ್ ಸೈಂಟಿಸ್ಟ್ ಇದ್ರಲ್ಲ ಎಲ್ಲರೂ ಇದ್ದಾರೆ, ಬಟ್ ಎಲ್ಲದಕ್ಕೂ ಆ ಬೆಳೆ ಬೇಕು. ಆ ಬೆಳೆ ಬಂದು ಹೊಟ್ಟೆಗೆ ಹೋದ ತಕ್ಷಣ ಆ ಬೆಳವಣಿಗೆ, ರೈತ ದೇಶದ ಬೆನ್ನೆಲುಬು. ಸೊ ದಟ್ಸ್ ವಾಟ್ ಐ ಫೀಲ್. ಆ್ಯಂಡ್ ಹೊಸ ವರ್ಷದ ಬಾಗಿಲಲ್ಲಿ ಫಸ್ಟ್ ಏನು ಬರ್ತಾ ಇದೆ ಶ್ರೀಕಂಠ, ಎಕ್ಸೈಟಿಂಗ್ ಆಗಿದೆಯಾ? ಹೇಗೆ ಅನಿಸ್ತಾ ಇದೆ ಆರಂಭದಲ್ಲಿ? ಎಕ್ಸೈಟಿಂಗ್ ಆಗಿದೆ 100%. ಜೊತೆಯಲ್ಲಿ ಸ್ವಲ್ಪ ಭಯನೂ ಇದೆ, ಯಾಕಂದರೆ ಏನಾಗ್ಬೋದಪ್ಪ ದೇವ್ರೆ ಅಂತ ಆ ಭಯ ಇದ್ದೇ ಇರುತ್ತೆ. ಆಮೇಲೆ ಹೇಳ್ಬೋದು ಏನಪ್ಪ ಶಿವಣ್ಣನ ಭಯ, 30 ವರ್ಷ ಆಯ್ತು ಬಂದು ಇಂಟ್ರೆಸ್ಟಿಂಗ್. ಎಷ್ಟೇ ವರ್ಷ ಆದ್ರೂ ಸಿನಿಮಾನೇ, ಭಯನೇ. ಜನಗಳಿಗೆ ಯಾವ ರೀತಿ ನಾವು ಇನ್ನೂ ಯಾವ ರೀತಿ ನನಗೆ, ಯಾಕಂದರೆ ನಾನು ನೋಡಬೇಕಂತ ಇನ್ನೂ ಆಸೆ ಪಡ್ಬೇಕಾದ್ರೆ ನಾನು ಅವ್ರಿಗೆ ಚೀಟ್ ಮಾಡಬಾರ್ದು. ವಾಟ್ ಎಲ್ಸ್ ಐ ಕ್ಯಾನ್ ಡೂ ಅನ್ನೋದನ್ನು ಭಾಳ ಆನೆಸ್ಟಾಗಿ ಮಾಡ್ಕೊಂಬಂದಿದ್ದೀವಿ. ಐ ಥಿಂಕ್ ಅಟ್ ದ ಸೇಮ್ ಟೈಮ್ ಡಿಸಪಾಯಿಂಟ್ ಆಗಲ್ಲ ಸಿನಿಮಾ ಅನ್ನೋದು ಒಂದು ನಂಬಿಕೆ ಇದೆ. ಕಥೆ ಹೇಳೋ ರೀತಿ ಎಲ್ಲ ತುಂಬ ಚೆನ್ನಾಗಿದೆ. 54 ವಯಸ್ಸಾಯಿತು, 114ನೇ ಸಿನಿಮಾ ಶ್ರೀಕಂಠ ಬರ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಆದರೆ ಅದೇ ಎನರ್ಜಿ, ಅದೇ ಇದು ಆ ಇಂಟ್ರೊಡಕ್ಷನ್ ಸಾಂಗಲ್ಲೇ ಧೂಮ್ ಧಾಮ್ ಅಂತ ಬರುತ್ತೆ, ಅದು ಸಖತ್ತಾಗಿದೆ ಆ ಹಾಡು. ಅದು ಐ ಥಿಂಕ್ ಮುರಳಿ ಮಾಸ್ಟರ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ರು. ಆಮೇಲೆ ಅದ್ರಲ್ಲಿ ಏನಾದರೂ ಡೈರೆಕ್ಟರ್ ನಾವೆಲ್ಲ ಮಾತಾಡಿದಾಗ, ಮಂಜು ಎಲ್ಲ ಮಾತಾಡಿದಾಗ, ಇಲ್ಲ ಈ ಸಾಂಗ್ನ ಬಂದ್ಬಿಟ್ಟು ಎಲ್ಲೆಲ್ಲಿ ಒಂದು ಸೀನಿಕ್ ಎಫೆಕ್ಟ್ ಇರಬೇಕು, ಅಟ್ ದ ಸೇಮ್ ಟೈಮ್ ಜನಗಳಿಗೆ ಒಂದು ಮನೋರಂಜನೆ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಆ್ಯಂಡ್ ಮೂಮೆಂಟ್ಸ್ ಇರಬೇಕು. ಆ ಮೂಮೆಂಟ್ಸ್ಲಿ ಒಂದು ಜೋಶ್ ಇರಬೇಕು. ಸೊ ಅದನ್ನು ಹೇಳಿದಾಗ ನಾವು ಎಲ್ಲೆಲ್ಲಿ ಸೀನ್ಸ್ ಮಾಡಿದ್ವು ಅಲ್ಲೇ ನಾವು ವಿ ಫೋಕಸ್ ಮೋರ್ ಆನ್ ದ್ಯಾಟ್, ದೆನ್ ವಿ ಡಿಡ್ ದಟ್ ಸಾಂಗ್. ಸೊ ಆ ಮ್ಯೂಸಿಕ್ ಅಷ್ಟೇ ಜನೀಶ್ ಅವರು ಅಷ್ಟು ಚೆನ್ನಾಗಿ ಕಾಲಿಟ್ಟರೆ ಯುದ್ಧನೇ ತಾರೆನ್ನೇ ಶ್ರೀಕಂಠ ಮಲೇಷ್ಯಾದಲ್ಲಿ ಶೂಟ್ ಆಗಿರೋ ಹಾಡು, ನೀವೇ ಫಸ್ಟ್ ಟೈಮ್ ರ್ಯಾಪ್ ಸಾಂಗು ಕೂಡ ಹಾಡಿದ್ದೀರಾ. ಸೊ ಆ ಹಾಡಿನ ಎಕ್ಸ್ಪೀರಿಯನ್ಸ್ ಹೇಗೆ? ಐ ಥಿಂಕ್ ಇಟ್ ವಾಸ್ ಟೂ ಗುಡ್. ಐ ಥಿಂಕ್ ವೆರಿ ಹಾಟ್, ಬಟ್ ಅಟ್ ದ ಸೇಮ್ ಟೈಮ್ ಆ ಮೂಮೆಂಟ್ಸ್ ನೋಡಿದಾಗ ಸ್ವಲ್ಪ ಬೇರೆ ಥರ ಸ್ಟೈಲ್ ಟ್ರೈ ಮಾಡೋಣ ಅಂದ್ಬಿಟ್ಟು ಐ ಥಿಂಕ್ ಪ್ರದೀಪ್ ಅವರು ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ರು. ಆ್ಯಂಡ್ ನೈಸ್ ಲೊಕೇಶನ್ಸ್, ಕಾಸ್ಟ್ಯೂಮ್ಸ್ ಒಂದು ನೋಡಿ, ಈ ಕಾಸ್ಟ್ಯೂಮ್ ಅಷ್ಟೇ ನೋಡೋಕ್ಕೆ ಒಂದು ಅಟೈರೇ ಒಂಥರ ಬೇರೆ ಥರ ಇರುತ್ತೆ. ಐ ಥಿಂಕ್ ಒಂದು ಆಟಿಟ್ಯೂಡ್ ಇದೆ ಅದರಲ್ಲಿ. ಬಟ್ ಇದು ಸಾಂಗ್ ವೈಸ್ ಅಂದ್ರೆ ಸಾಂಗ್ ಇಟ್ಸ್ ಜಸ್ಟ್ ಅನದರ್ ಏನು ಸಿನಿಮಾ ಆಡೆಡ್ ಪಾಯಿಂಟ್ಸ್ ಅಷ್ಟೇ ಹೊರತು ನಾಟ್ ದಟ್ ಈ ಸಾಂಗ್ ಬೇಕೇ ಬೇಕು ಅಂತ. ಅಂದರೆ ಜನಗಳಿಗೆ ಆ ಒಂದು ಪಿಕ್ಚರ್ ಹೋಗೋ ಪೇಸ್ಲಿ ಒಂದು ರಿಲ್ಯಾಕ್ಸೇಷನ್. ಇದಲ್ಲದೆ ಬೇರೆ ಹಾಡುಗಳು ಐ ಥಿಂಕ್ ಒನ್ ಮೋರ್ ಡ್ಯುಯೆಟ್ ಬರುತ್ತೆ, ಅದು ಇಟ್ಸ್ ಲವ್ ಡ್ಯುಯೆಟ್. ಅದು ಫಸ್ಟ್ ಹಾಫಲ್ಲಿ ಬರುತ್ತೆ, ಸೆಕೆಂಡ್ ಹಾಫ್ಲಿ ಕನ್ನಡ ಬರುತ್ತೆ, ಆಮೇಲೆ ಕ್ಲೈಮ್ಯಾಕ್ಸ್ ಒಂದು ಸಾಂಗ್ ಬರುತ್ತೆ. ದಟ್ಸ್ ಅ ಲವ್ಲಿ ಸಾಂಗ್. ಅನದರ್ ಐ ಥಿಂಕ್ ಜನಗಳು ನೋಡಿದಾಗ ದೇ ವಿಲ್ ಗೆಟ್ ಅಟ್ಯಾಚ್ ಟು ದಟ್ ಸಾಂಗ್, ಅಂದರೆ ಎಮೋಷ್ನಲ್ ಆಗಿ ಅಟ್ಯಾಚ್ ಆಗ್ತಾರೆ. ಆ್ಯಂಡ್ ಬಿಫೋರ್ ದ ಪ್ರೀ ಕ್ಲೈಮ್ಯಾಕ್ಸ್ ಸಾಂಗ್ ಬರುತ್ತೆ. ಐ ಥಿಂಕ್ ಇಟ್ ಇಸ್ ಓವರಾಲ್ ಸಾಂಗ್ಸ್ ವೈಸ್ ವೆರಿ ಡಿಫ್ರೆಂಟ್ ಸಾಂಗ್, ಮಾಮೂಲಿ ಸಾಂಗ್ ಅಲ್ಲ. ಫಸ್ಟ್ ಸಾಂಗ್ ಲಾಸ್ಟ್ ಸಾಂಗ್ ಇಟ್ ವಿಲ್ ಬಿ ವೆರಿ ಡಿಫ್ರೆಂಟ್. ಸೆಂಟ್ರಲ್ ಸಾಂಗ್ ಇಟ್ಸ್ ಜಸ್ಟ್ for the commercial purpose. Okay, super sir.